ಹಳಿಯಾಳ ತಾಲೂಕಿಗೆ ಕುಡಿಯುವ ನೀರು ಸರಬರಾಜು ಮಾಡುವ ಹಾಗೂ ಯುಜಿಡಿ ಪೈಪ್ ಅಳವಡಿಸುವ ಕಾಮಗಾರಿಗಾಗಿ ಮುಖ್ಯ ರಸ್ತೆಯನ್ನು ಅಗೆದು ಹಾಕಿ ಸಂಚಾರಕ್ಕೆ ತೊಂದರೆ ಮಾಡುವುದನ್ನು ಖಂಡಿಸಿ ಹಳೆ ದಾಂಡೇಲಿಯ ನಿವಾಸಿಗಳು ದಾಂಡೇಲಿ ನಗರದ ಪಾಟೀಲ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು. 3 ತಾಸಿಗೂ ಹೆಚ್ಚು ಕಾಲ ರಸ್ತೆ ತಡೆ ನಡೆಸಿದ ಪ್ರತಿಭಟನಾ ನಿರಂತರರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳೊಂದಿಗೆ ವಾಗ್ವಾದ ನಡೆಸಿದರು. ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ರಸ್ತೆಯಲ್ಲಿ ವಾಗ್ವಾದಕ್ಕೆ ಇಳಿದು ಗುತ್ತಿಗೆದಾರ ವಿರುದ್ಧ ಘೋಷಣೆ ಕೂಗಿದ್ರು. ಸ್ಥಳಕ್ಕೆ ಆಗಮಿಸಿದ ಹಳಿಯಾಳದ ಲೋಕೋಪಯೋಗಿ ಇಲಾಖೆ ಎಂಜಿನಿಯರ್ ಎಇ ಸತೀಶ್, ಲೋಕೋಪಯೋಗಿ ಸಹಾಯ ಎಂಜಿನಿಯರ್ ಸಂತೋಷ್ ಅಥಣಿ, ಆರ್ಡಬ್ಲ್ಯೂಎಸ್ನ ಎಇ ರಿತ್ತಿ ಸ್ಥಳದಲ್ಲಿ ಇದ್ದು ಪ್ರತಿಭಟನಾ ನಿರಂತರರೊಂದಿಗೆ ಚರ್ಚೆ ನಡೆಸಿದರು. ಅನಿವಾರ್ಯವಾಗಿ ಕಾರಣದಿಂದ ಕೆಲಸ ವಿಳಂಬವಾಗುತ್ತಿದೆ. ಹಳೆ ದಾಂಡೇಲಿ ಚರ್ಚ್ನಿಂದ ಆಟೋ ಸ್ಟ್ಯಾಂಡ್ನವರೆಗೆ ಡಾಂಬರ್ ಮಾಡಿ ಕೊಡುತ್ತೇವೆ ಎಂದು ತಿಳಿದಾಗ ಇದಕ್ಕೆ ಒಪ್ಪದ ನಿವಾಸಿಗಳು ಸಂಪೂರ್ಣ ರಸ್ತೆಯನ್ನು ಡಾಂಬರ್ ಮಾಡಬೇಕು ಎಂದು ಪಟ್ಟು ಹಿಡಿದರು. ಸರ್ಕಾರಿ ಅಧಿಕಾರಿಗಳು ಬರುತ್ತೇನೆ ಎಂದಾಗ ರಾತ್ರೋರಾತ್ರಿ ರಸ್ತೆ ಮಾಡುತ್ತೀರಿ, ಆದರೆ ಸಾರ್ವಜನಿಕರಿಗೆ ಗೌರವ ಇಲ್ಲದ ರೀತಿ ಮಾತನಾಡುತ್ತಿದ್ದೀರಲ್ಲ ಎಂದು ನಿವಾಸಿಗಳು ತರಾಟೆಗೆ ತೆಗೆದುಕೊಂಡರು. ಲೋಕೋಪಯೋಗಿ ಅಧಿಕಾರಿ ಸತೀಶ್ ಮಾತನಾಡಿ ಹಾಗೂ ಇತರೆ ಇಲಾಖೆಗಳ ವತಿಯಿಂದ ನಾಳೆಯಿಂದ ಗಾಂಧಿ ಚೌಕದವರೆಗೆ ರಸ್ತೆಯ ಒಂದು ಬದಿಯಲ್ಲಿ ಡಾಂಬರ್ ಹಾಗೂ ಅದೇ ದಿನ ಇನ್ನುಳಿದ ರಸ್ತೆಯನ್ನು ಡಾಂಬರ್ ಮಾಡುವುದಾಗಿ ತಿಳಿಸಿದರು. ಪೌರಾಯುಕ್ತರ ರಾಜಾರಾಮ್ ಪವಾರ್ ಮಾತನಾಡಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕೆಲಸ ಮಾಡಿಕೊಡಲು ಅಧಿಕಾರಿಗಳಿಗೆ ಸೂಚಿಸಿದರು. ಈ ಕಾರವಾರ ಹಾಗೂ ಉಳವಿ ಸಂಪರ್ಕ ರಸ್ತೆಯಾಗಿದೆ. ಬಸ್ ಡಿಪೋ ಇರುವ ಕಾರಣ ಸಂಖ್ಯೆಯಲ್ಲಿ ಬಸ್ಗಳು ಸಂಚರಿಸುವುದರಿಂದ ರಸ್ತೆಯ ಪಕ್ಕದಲ್ಲಿರುವ ಮನೆ ಅಂಗಡಿಯವರು ಧೂಳಿನೊಂದಿಗೆ ಕಾಲ ಕಳೆಯಬೇಕಾಗಿದೆ ಸ್ಥಿತಿ ಉಂಟಾಗಿದೆ. ಈ ಧೂಳಿನ ಸಮಸ್ಯೆಯಿಂದ ಕೆಮ್ಮು ಕಫದಿಂದ ಬಳಲುತ್ತಿದ್ದು ಆರೋಗ್ಯದ ಮೇಲೆ ಪರಿಣಾಮ ಬೀರಿದೆ ಹಾಗೂ ನಿತ್ಯದ ಕೆಲಸ ಕಾರ್ಯಗಳಿಗೆ ತೊಂದರೆಯಾಗುತ್ತಿದೆ ಎಂದು ಹಳೆ ದಾಂಡೇಲಿಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಪಟೇಲ್ ನಗರ್ ರೋಡ್ ಆಗಲೇಬೇಕು, ಹಳೆ ದಾಂಡೇಲಿ ರೋಡ್ ಆಗಲೇಬೇಕು, ಏಕೆ ಬೇಕು, ಹಳೆ ದಾಂಡೇಲಿ ರೋಡ್ ಆಗಲೇಬೇಕು. पटेल सर्कल से पटेल नगर रोड आगे देखो, पटेल सर्कल से पटेल नगर रोड आगे देखो, पटेल सर्कल से पटेल नगर रोड आगे देखो, पटेल सर्कल से पटेल नगर रोड आगे देखो. बेके बेको न्याय बेको, बेके बेको न्याय बेको, बेके बेको न्याय बेको. हले ದಂಡೇಲಿ रस्ते आगे, हले ದಂಡೇಲಿ रस्ते आगे बेको. पटेल सर्कल से पटेल नगर रोड आगे देखो, पटेल सर्कल से पटेल नगर रोड आगे देखो. बेके बेको ಬೇಕೇ ಬೇಕು, ಹಳೆ ದಾಂಡೇಲಿ ರಸ್ತೆ ಆಗಲೇಬೇಕು, ಹಳೆ ದಾಂಡೇಲಿ ರಸ್ತೆ ಆಗಲೇಬೇಕು, ಬೇಕೇ ಬೇಕು, ಹಳೆ ದಾಂಡೇಲಿ ರಸ್ತೆ ಆಗಲೇಬೇಕು, ಪಟೇಲ್ ಸರ್ಕಲ್ से पटेल नगर ಆಗಲೇಬೇಕು, ಬೇಕೇ ಬೇಕು, ಪಟೇಲ್ ಸರ್ಕಲ್ से पटेल नगर ಆಗಲೇಬೇಕು. ಧಿಕ್ಕಾರ 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 ಕಾಂಟ್ರಾಕ್ಟರ್ಗೆ ಧಿಕ್ಕಾರ. We want justice. We want justice. We want justice. We want justice. ನ್ಯಾಯ ಬೇಕು, ಹಳೆ ದಾಂಡೇಲಿ ರಸ್ತೆ ಆಗಲೇಬೇಕು, ಹಳೆ ದಾಂಡೇಲಿ ರಸ್ತೆ ಆಗಲೇಬೇಕು, ಪಟೇಲ್ ಸರ್ಕಲ್ से पटेल नगर ರೋಡ್ ಆಗಲೇಬೇಕು, ಪಟೇಲ್ ಸರ್ಕಲ್ से पटेल नगर ಅದೇ ಮಾಡ್ಬೇಕು. ಅದರದೇನು ಅದು PWD ಸಂಬಂಧ ಅಲ್ಲ. ಈಗ ಅಲ್ಲಿಂದ ಕರ್ಕಾದಿಂದ ನೀವು ಇಲ್ಲಿವರೆಗೆ ಬಂದಿದ್ದೀರಿ ಚೆನ್ನಮ್ಮ ಸರ್ಕಲ್, ನಿಮ್ದು ಅದು ಬೈಲ್ಪಾರ್ ಕ್ರಾಸ್ ವರೆಗಿದೆ. ಎಲ್ಲಿ IPM ಹೋಗುದು ಅದು ಲಾಸ್ಟ್ ಟೈಮ್ ಡಿವಿಷನ್ ಇದೆ, ನಿಮ್ಮ ಹತ್ರ ಇದೆ ಹೌದಾ? ಅದು ಅಪ್ರೂವ್ಡ್ ಇದೆ ಅಲ್ಲ? ಮತ್ತೆ ಕರ್ಕಾದಿಂದ ಜನತಾ ಕಾಲೋನಿವರೆಗೆ ಚೆನ್ನಮ್ಮ ಸರ್ಕಲ್ ವರೆಗೂ ಅಪ್ರೂವ್ ಆಗಿತ್ತು. ಅದನ್ನ ಏಜೆನ್ಸಿ ಫಿಕ್ಸ್ ಮಾಡಿದ್ವಿ ಸರ್. ಅದ್ರ ಪ್ರಕಾರ ಏಜೆನ್ಸಿ ಫಿಕ್ಸ್ ಆದ್ಮೇಲೆ ವರ್ಕ್ ಎಕ್ಸಿಕ್ಯೂಷನ್ ಮಾಡಿದೀವಿ. ವರ್ಕ್ ಈಗ ಇದ್ರದ್ದು ಪ್ರೋಗ್ರಾಮ್ ಅಪ್ರೂವ್ ಆಗಿರೋದು ಈಗ ಜನವರಿ ಇವತ್ತಿನಿಂದ ಶುರು ಆಗಿದೆ ಕ್ಲಾಸ್. ನಮ್ಗೆ 15 ದಿವಸದಲ್ಲಿ ರೋಡ್ ಮಾಡಬೇಕು ಏನ್ರಿ PSI ಸಾಹೇಬ್ರು ಕೇಳ್ರಿ. 15 ದಿವಸದಲ್ಲಿ ರೋಡ್ ಆಗಬೇಕು. ಮಾಡ್ಲಿಕ್ಕೆ ಆಗ್ತದೆ ನೋಡ್ರಿ. ಇಲ್ಲ ಇವರು ಹೇಳೋ ಪ್ರಕಾರ ನಮ್ಗೆ ಅನಿಸ್ತೈತಿ ರೋಡ್ ಜಲ್ದಿ ಆಗುದಿಲ್ಲ. ಇವರು ಮಾಡುದಿಲ್ಲ. ರೋಡ್ ಬ್ರೇಕ್ ಎಲ್ಲ ಮಾಡುವಾಗ ಪಟಾಪಟ್ ಎಲ್ಲ ಡ್ಯಾಮೇಜ್ ಮಾಡಿಬಿಟ್ರು. ಈಗ ನಾವು ಹೆಂಗ್ ಉಳಿಬೇಕು ಸರ್? ಹೆಂಗ್ ಸರ್ವೈವ್ ಮಾಡ್ಬೇಕು ನಾವು? ನೀವು ನೋಡಿದ್ರೋ ಇಲ್ಲ? ಇವ್ರು ಹೇಳಕ್ತಾರೆ ಈಸಿ, ಆದ್ರೆ ಅಷ್ಟು ಈಸಿ ಇಲ್ಲ ಸರ್. ನಮ್ಗೆ ಅಲ್ಲೇ ಇರ್ಲಿಕ್ಕೆ ಆಗ್ತಾ ಇಲ್ಲ ಸರ್. ನಮ್ಮಲ್ಲೇ ಇರ್ಲಿಕ್ಕೆ ಆಗ್ತಾ ಇಲ್ಲ. ಏನು ಮಾಡ್ತೀವಿ ಹೇಳಿ. ನಂಬರ್ 1. ಆಮೇಲೆ ಮುಂದಿನ ರೋಡಿಗೇನು
ಟೆಂಡರ್ ಇಲ್ಲ, ಏನೂ ಇಲ್ಲ. ಪ್ರೈಮ್ ಮಿನಿಸ್ಟರ್ ಬರ್ತಾರ ಅಂತ ಹೇಳಿದ್ರು ಬಂಗಾರದ ರೋಡ್ ಬೇಕಾದ್ರೂ ಮಾಡ್ಕೊಡ್ತೀರಿ ನೀವು. ಪಬ್ಲಿಕರಿಗೆ ಕಿಮ್ಮತ್ ಇಲ್ಲೇನ? ನಮ್ಗೆ 15 ದಿವಸದಲ್ಲಿ ಆಗಬೇಕು, ಮಾಡುದಿದ್ರೆ ಮಾಡ್ರಿ, ಇಲ್ಲಾಂದ್ರೆ ಆಗುದಿಲ್ಲ, ಹಿಂದೆ ಸರಿ ನಾವು ಏನ್ ಬೇಕಾದ್ರೂ ಮಾಡ್ತೇವೆ. PWD ಮಾತಾಯ್ತಲ್ಲ, ಹೌದು ಕಮಿಷನರ್ ಸಾಹೇಬ್ ಹೇಳ್ರಿ. ಅದಾದ ಕೂಡಲೇ ಇಮಿಡಿಯೇಟ್ಲಿ ನಾವು ಕೇಳಿ ಇದು ನಮ್ಮದು 300 lakhs ಇದು ಸಿಚುವೇಶನ್ ಸರ್. ಆದ ಕೂಡಲೇ ಹಿಂಗೆ ಮೀನ್ ಆಯಿಲ್ ಇವ್ರದ್ದು ರಿಸ್ಟೋರೇಷನ್ ಎಲ್ಲ ಆದ ಕೂಡಲೇ ನಮ್ಮದು ಟೆಂಡರು ಆಗಿರ್ತದೆ, ನಾವು ವರ್ಕ್ ಕಮೆನ್ಸ್ ಮಾಡಿ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಸರ್. 3-4 ವರ್ಷನಾಗ ಮುಗಿಸ್ರಿ. 2-3-4 ವರ್ಷ ಕೇಳ್ರಿ, ನೀವು ಕೇಳ್ರಿ, ಸದ್ಯಕ್ಕೆ ಕೇಳ್ರಿ. ಆಯ್ತು, ನಿಮ್ದು ಸಾಹೇಬ್ರೆ, ನಮ್ದು ಡಿಮಾಂಡ್ ಏನಂತ ಹೇಳಿದ್ರೆ 15 ದಿವಸದೊಳಗೆ ಕೆಲಸ ಆಗಬೇಕು. ಇದಕ್ಕೆ ನೀವು ಕಬೂಲಿದ್ದೀರಿ, ಇಲ್ಲಾಂದ್ರೆ ನಾವು ಸ್ಟ್ರೈಕ್ ಕಂಟಿನ್ಯೂ ಮಾಡ್ತೇವೆ. 15 ಹೌದು, ಆಯ್ತು ಸರ್. ಈಗ ನಾನು ಹೇಳ್ತೇನೆ ಯಾತಕ್ಕಂತ ಹೇಳಿದ್ರೆ ನಾಳೆಗೆ ಗವರ್ನರ್ ಪ್ರೋಗ್ರಾಮ್ ಇದೆ ಅಂತ ಹೇಳ್ತಿದ್ದೀರಿ. ಮೀಡಿಯಾ ಮುಖಾಂತರ ಹೇಳ್ತಾ ಇರೋದು, ತಾವು ಸಂಬಂಧಪಟ್ಟಂತೆ ಬೇಗ ಬಂದರೆ ಇವತ್ತು ಏನು ರ್ಯಾಲಿ ನಾವೇನು ಮುಗಿಸ್ಬೋದು, ಇಲ್ಲ ಅಂದರೆ ಇವತ್ತು ಬೃಹತ್ ಪ್ರತಿಭಟನೆ ಮಾಡುವಂತೇಳಿ ನಾವೆಲ್ಲರೂ ನಿಶ್ಚಯ ಮಾಡಲಾಗಿದೆ. ಈ ಟಿವಿ ಮುಖಾಂತರ ತಾವೆಲ್ಲರಿಗೂ ಸಂದೇಶ ಕಳಿಸಬೇಕಂತ ತಮ್ಮಲ್ಲಿ ಧನ್ಯವಾದಗಳು. ಏನಾದ್ರು ಮಾತಾಡ್ರಿ, ಹೇಳ್ರಿ. ಹಳೆ ದಾಂಡೇಲಿ ಜನರು 16 ಅಕ್ಟೋಬರ್ 2023ಕ್ಕೆ ನಮ್ಮ ಶಾಸಕರಾದ RV ದೇಶಪಾಂಡೆ ಅವರು ಒಂದು ಸಭೆ ಕರೆಸಿ ಎಲ್ಲರಿಗೆ, ಎಲ್ಲ ಕಾಂಟ್ರಾಕ್ಟರ್ಸ್, ಎಲ್ಲ ಸಂಬಂಧಪಟ್ಟ ಅಧಿಕಾರಿ ಇಲಾಖೆಗಳು ಎಲ್ಲರಿಗೂ ಕರೆಸಿ ಒಂದು ಹೇಳಿದ್ರು, ಎಲ್ಲ ಕೆಲಸ ಬೇಗ ಮುಗಿಸ್ಬೇಕಂತ. ಈ ಪೈಪ್ಲೈನ್ 4 ವರ್ಷ ಆಯಿತು, ನಾವು ಪರದಾಡ್ತಾ ಇದ್ದೀವಿ. ಮತ್ತು ಎಲ್ಲ ಕಾಂಟ್ರಾಕ್ಟರ್ಸ್ ಮತ್ತು ಅಧಿಕಾರಿಗಳಿಗೆ ಕರೆಸಿ ಅವರಿಗೆ ಈ 30 ನವಂಬರ್ವರೆಗೆ ಎಲ್ಲ ಅಧಿಕಾರಿಗಳು ಹೇಳಿದ್ರು ಇದನ್ನು ರೋಡ್ ಮಾಡಿ ಕೊಡ್ತೇವೆ, ನವಂಬರ್ 30, 2023ವರೆಗೆ. ಆದರೆ ನಾವು ಕೂಡ ಸ್ವಲ್ಪ ಎಲ್ಲ ತಾಳ್ಮೆ ಮತ್ತು ಈ ಫೆಸ್ಟಿವಲ್ಸ್ ಇದ್ದಿದ್ದ ಕಾರಣ ದೀಪಾವಳಿ, ಕ್ರಿಸ್ಮಸ್, ನ್ಯೂ ಇಯರ್ ಅಂತ ಹೇಳಿ ಅವರಿಗೆ 31 ಡಿಸೆಂಬರ್ವರೆಗೆ ಗಡುವು ಮಾಡಿಕೊಟ್ವಿ. ಆದರೂ ಕೂಡ ಅವ್ರು ಯಾವುದೂ ಮಾಡಿಲ್ಲ. ಕಡೆಗೆ 5 ತಾರೀಕಿಗೆ ನಮ್ಮ ಅಧಿಕಾರಿಗಳ ಜೊತೆ 5 ಜನವರಿ 24ನಲ್ಲಿ ಅಧಿಕಾರಿಗಳ ಜೊತೆಗೆ ನಮ್ಮದು ಮೀಟಿಂಗ್ ಆಗಿತ್ತು. ಅವರು 8ನೇ ತಾರೀಕು ಜನವರಿದಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ, ಆದರೂ ಆಗಿಲ್ಲ. ಕಡೆಗೆ ನಾವು 9 ಜನವರಿಗೆ ನಾವು ಸ್ಟ್ರೈಕ್ ಮಾಡಿದ್ವಿ, ಇದೇ ಜಾಗದಲ್ಲಿ ಮಾಡಿದ್ವಿ. ಆವಾಗ ಎಲ್ಲ ಅಧಿಕಾರ ಸಂಬಂಧಪಟ್ಟ ಇಲಾಖೆದವರು ಬಂದು ನಮಗೆ ಆಶ್ವಾಸನೆ ಕೊಟ್ಟರು, 31 ಜನವರಿ ಒಳಗಡೆ ಎಲ್ಲ ರೋಡ್ ರೆಡಿ ಮಾಡಿ ಕ್ಲೀನ್ ಮಾಡ್ತೀವಿ ಅಂಥೇಳಿ. ಆದರೂ ಕೂಡ ಇನ್ನೂವರೆಗೆ ಆಗಿಲ್ಲ, ಇನ್ನೂ ಕೆಲಸನೇ ಶುರು ಆಗಿಲ್ಲ. ಹಾಗಾಗಿ ಇವತ್ತು 20 ಫೆಬ್ರವರಿ 20 ದಿವಸದಿಂದ ನಾವು ಪದೇ ನಾವು ಹೋಗಿ ಅಧಿಕಾರಿಗಳಿಗೆ ಭೇಟಿ ಆಗ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ಅವರಿಗೆ ರಿಮೈಂಡರ್ ಕೊಡ್ತಾ ಇದ್ದೇವೆ. ಆದರೂ ಕೂಡ ಅವರು ಹೇಳ್ತಾ ಇಲ್ಲ. ಅದಕ್ಕೆ ನಾವು ಎಲ್ಲರೂ ಲಿಖಿತವಾಗಿ ನಿನ್ನೆ 16 ತಾರೀಕಿಗೆ ನಾವು ಎಲ್ಲರೂ ಸೇರಿ ಹಳೆ ದಂಡೇಲಿ ಜನರು ಎಲ್ಲ ಸಿಗ್ನೇಚರ್ ಹೊಡೆದು ಒಂದು ಮನವಿ ಕೊಟ್ಟು ಪ್ರತಿಯೊಂದು ಇಲಾಖೆಗೆ ನಾವು ಇದು ಅಪ್ಲಿಕೇಶನ್ ಕೊಟ್ಟು ಇವತ್ತು ನಾವು ಧರಣಿ ಮಾಡ್ತೀವಿ ಅಂತ ಹೇಳಿ. ಇನ್ನು ಮುಂದೆ ಇದು ಲಾಸ್ಟ್, ನಮ್ಮದು ಏನು ಪೀಸ್ಫುಲ್ ಹೋರಾಟ ಏನಿದೆ ಇವತ್ತು ಲಾಸ್ಟ್ ಇದು. ಇನ್ನು ಮುಂದೆ ಯಾವ ರೀತಿ ಉಗ್ರ ಹೋರಾಟ ಆಗ್ತದೆ ನಮಗೆ ಗೊತ್ತಿಲ್ಲ. ಬೆಣ್ಣೆ ಹಚ್ಚಲಿಕ್ಕೆ ನಮ್ಮ ಮುಖಕ್ಕೆ, ನಾಲ್ಗೆಗೆ ಮತ್ತು ಮೂಗಿಗೆ ಬೆಣ್ಣೆ ಹಚ್ಚುವಂಗೆ ಅಲ್ಲಿ ಒಂದು 4 ಸ್ಲ್ಯಾಬ್ಸ್ ಹಾಕಿದ್ರು. ಮಾರನೇ ದಿನಾನೇ ಅದು ಒಂದು ಟ್ರಕ್ ಅಥವಾ ಬಸ್ ಹೋಗಿ ಅದು ಒಡೆದು ಹೋಗಿದೆ. ಅಲ್ಲಿ ಒಂದು 5 ಫೀಟ್ ಹೊಂಡ ಇದೆ. ಅದರಿಂದ ಕೂಡ ಶಾಲೆ ಮಕ್ಕಳು ಸೈಕಲ್ ಮೇಲೆ ಹೋಗೋದು. ಮತ್ತು हमारा जो प्रोटेस्ट है रोड के लग के प्रोटेस्ट है, पटेल सर्कल से पटेल नगर तक. लास्ट टाइम हम लोगों ने इधर एजिटेशन किया था, प्रोटेस्ट किया था 9/1/24 को, 2024 9/1 को. तभी हमको आपके सामने एक भरोसे दिए थे RSW वाले प्लस सुपरदा वाले म्यूनसिपलिटीज़ के अधिकारी लोग आके एक कमिटमेंट किए थे कि 8 to 10 डेज में काम स्टार्ट होगा और कंप्लीट वर्क होगा बोल के. मगर 8 to 10 डेज जाके हमको देखो अभी 9/1/2024 को जो कमिटमेंट दिए थे अभी तक उसका कुछ भी हल नहीं हुआ. अभी वापस आके एक छोटा सा पैच वर्क करे, वो भी कहाँ से, चर्च से नीचे का जामा मस्जिद तक एक छोटा सा पैच वर्क करे. आगे कुछ भी काम करने का कुछ भी भरोसे नहीं. अभी पटेल नगर के लोग क्या करना, प्लस ये पटेल सर्कल के लोग क्या करना. तो हमारा डिमांड क्या है, ये रोड का जो क्या वजह है कि रोड का काम को इतना डिले हो रहा है. देखते देखते अभी नज़दीक में इलेक्शन का मोमेंट है, फिर कोड कंडक्ट लागू हो जाएगा तो फिर काम भी होने वाला नहीं. फिर 6-7 महीना ऐसा जाने वाला. हमको ओल्ड दांडेली में हेल्थ का इशू बहुत बड़ा प्रॉब्लम है. स्टूडेंट्स को प्रॉब्लम हो रहा है और एक्सीडेंट्स, रेगुलर एक्सीडेंट्स हो रहे हैं. और हमने ये रिलेटेड अधिकार को बार बार बोलने के बावजूद भी ये लोग काम पे ध्यान नहीं दे रहे. हमको बहुत नाराज़गी और बहुत बुरा लग रहा है. आज हमारा होराटा इसके बाद में क्या होगा बोल के बोलने होता नहीं. उग्र होराटा होने का चांसेस है. और उसके बाद में आज हम लोग इधर रोड रोको किए. ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಾದ ಅನ್ವರ್ ಫಟಾನ್, ವಿಷ್ಣು ಕಾಮತ್, ರಾಜೇಂದ್ರ ಕೊಡ್ಕಡಿ, ಇಲಿಯಾಸ್ ಅಹಮದ್, ಆಫ್ತಾಬ್ ಕಾಜಿ, ಇಮ್ತಿಯಾಜ್ ಸೈಮದ್, ತೌಫಿಕ್ ಸೈಯದ್, ವಿಷ್ಣು ಕಾಮತ್, ವಿನೋದ್ ಬಾಂದೇಕರ್, ಆರಿಫ್ ಕಾಜಿ, ಸತ್ತಾರ್ ಕಾಜಿ, ಚೇತನ್, ಅಕ್ರಮ್ ಖಾನ್,
ಚಂದ್ರಕಾಂತ್ ನಡಗೇರಿ ಇದ್ದರು. ಕೇಂದ್ರ ಪ್ಲಸ್ ನ್ಯೂಸ್ ದಾಂಡೇಲಿ.